ಪಟ್ಟಿ ಪರಿಷ್ಕೃತ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ JDS ಪಕ್ಷದ ಅಧ್ಯಕ್ಷರು ಕಡನಹಳ್ಳಿ ನಾಗರಾಜಣ್ಣವರೇ, ನಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ಮತ್ತು ನಮ್ಮ ರಾಜ್ಯದ JDS ಪಕ್ಷದ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಶಿನ್ಗೇನಹಳ್ಳಿ ಆನಂದ್ ರೆಡ್ಡಿ ಅನ್ನವರೇ, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆಗಿರ್ತಕ್ಕಂಥ BV ಶಾಮಣ್ಣವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ ಮತ್ತು ಯೂಟ್ಯೂಬ್ ನಮ್ಮ ಮಾಧ್ಯಮದ ಸ್ನೇಹಿತರೆ, SIRನ ಈಗಾಗಲೇ ಭಾರತ ದೇಶದಾದ್ಯಂತ ಹಮ್ಮಿಕೊಂಡು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಾತ್ರ 70 ಲಕ್ಷ ಓಟುಗಳು ಅಧಿಕವಾಗಿ ನಮ್ಮ ದೇಶ ಬಿಟ್ಟು ಹೊರದೇಶದವರು ಹೊರ ರಾಷ್ಟ್ರದವರು ಬಂದಿದ್ದಾರೆ ಅಂತೇಳಿ ಈಗಾಗಲೇ ನಮ್ಮ ದೇಶಾದ್ಯಂತ ಇದನ್ನ ತಗೊಂತಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಮತ್ತು ನಗರ ಪಟ್ಟಣಗಳಲ್ಲಿ ಜಾಸ್ತಿಯಾಗಿ ನಮ್ಮ ರಾಜ್ಯದ ಪ್ರಜಾಪ್ರಭುತ್ವದ ಜನರು ಬಿಟ್ಟು ಬೇರೆ ಜನರು ಕೂಡ ಇಲ್ಲಿ ಬಂದು ಸ್ವತಂತ್ರವನ್ನು ಪಡೀತಾ ಇದ್ದಾರೆ ಎನ್ನುವ ಉದ್ದೇಶದಿಂದ ಈ SIR ಪರಿಷ್ಕೃತದಲ್ಲಿ ನಮ್ಮ ರಾಜ್ಯದ ಪ್ರಜಾಪ್ರಭುತ್ವದ ಜನರೇ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಅರ್ಹರಾಗಬೇಕು ಅನ್ನೋ ಉದ್ದೇಶದಿಂದ ಈ SIRನ ಒಂದು ಪರಿಷ್ಕೃತ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲರೂ ಕೂಡ ತಾವು ತಮ್ಮ ಹಳ್ಳಿಗಳಲ್ಲಿ ಪ್ರತ್ಯೇಕವಾಗಿ ನಮ್ಮ ರಾಜ್ಯದ ನಮ್ಮ ಪಕ್ಷದ ಮತಗಳನ್ನು ಉಳಿಸುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೆರವೇರಿಸಿ ಈ SIRನ ಮುಗಿಸ್ಕೊಡ್ಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರೇ, ಕೋರ್ ಕಮಿಟಿ ಸದಸ್ಯರಾದಂಥ ಆನಂದ್ ರೆಡ್ಡಿ ಅವರೇ, ಮತ್ತು ನಿರ್ದೇಶಕರಾದಂಥ ಶ್ಯಾಮೇಗೌಡರವರೇ, ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿನವರೇ, MR ಮುಲ್ಯನವರೇ, ಪ್ರಕಾಶ್ ಅವರವರೇ, ವೇದಿಕೆ ಮೇಲೆ ಇರುವ ಎಲ್ಲ ನಾಯಕರೇ ಮತ್ತು ಎಲ್ಲ ಮುಖಂಡರೇ, ಈ ದಿನ SIR ಒಂದು ಕಾರ್ಯಕ್ರಮಕ್ಕೆ ಇವತ್ತು ಹಿರಿಯರು ಹೇಳಿದ್ರು. ಅದೇ ರೀತಿ ಏನಂದರೆ ಪಾನಿ ಒಬ್ಬರದು, ಅಗ್ರಿಮೆಂಟ್ ಒಬ್ಬರದು, ಆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಒಂದು SIR ಮಾಡಿಸಿ ನಮ್ಮ ಓಟು ನಮ್ಮನ್ನು ಕೈಲಿಟ್ಕೊಂಡು ಬೇರೆ ಎಲ್ಲನ್ನ ಇದ್ರೂ ಕ್ಯಾನ್ಸಲ್ ಮಾಡಿಕೊಂಡು ನಾವು ಒಂದು ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದಿರ ಈ ಒಂದು ಇದು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಾವು ಮಾತಾಡೋಕ್ಕೆ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಪಟ್ಟಣದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹಳ್ಳಿಗಳವ್ರು ನಮ್ಗೆ ಫೋನ್ ಬರ್ತಾ ಇರೋದು ಕಡಿಮೆ, ಯಾಕೆ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅದು ಅಂತಕ್ಕಂಥದ್ದು. ಆದರೆ ಪಟ್ಟಣದಲ್ಲಿ ಏನಿದೆ, ನಮ್ಮ ಎಲ್ಲ ಏನು BLAಗಳ ನಾವು ನೇಮಕಾತಿ ಮಾಡಿಕೊಟ್ಟಿದ್ದೀವಿ, ಅಷ್ಟೂ ಜನ ಅದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಹೆಚ್ಚಿನ ಮತ್ತು ಮೊನ್ನೆ ಎಲ್ಲ ವಾರ್ಡ್ ವೈಸ್ ಕರೆದು ಅವ್ರಿಗೂ ಸಹ ಒಂದು ಮತ್ತೆ ಅದ್ರ ಬಗ್ಗೆ ಮಾಹಿತಿನ ನೀಡಿದೆ. ಇವತ್ತು ಈ ಒಂದು ಸಭೆ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ತಮಗೆ ಏನೇನು SIR ಅಲ್ಲಿ ಏನಾದರೂ ಕುಂಠಿತ ಇದ್ರೆ, ತಮಗೇನಾದ್ರೂ ಮಾಹಿತಿ ಕಡಿಮೆ ಇದ್ರೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಅದರಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಇನ್ನೇನು ಮತ್ತೆ ನಮ್ಗೆ ಈ ಮಂತ್ ಎಂಡಿಂಗ್ ಇದ್ದಿದ್ದನ್ನ ಮತ್ತೆ 8ನೇ ತಾರೀಕುವರೆಗೂ ಅವಧಿ ವಿಸ್ತರಣೆ ಮಾಡಿದ್ದಾರೆ. ಅದನ್ನೆಲ್ಲದ್ರ ಬಗ್ಗೆ ತಮ್ಮಲ್ಲಿ ಏನಾದರೂ ಮಾಹಿತಿಗಳು ಬೇಕಂದ್ರೆ ಇದನ್ನ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಸಭೆಗೆ ನಿಮ್ಮೆಲ್ಲರ ನೆಚ್ಚಿಕರಾದಂಥ ಶಾಸಕರು ಸಮೃದ್ಧಿ ಮನ್ನಾರ್ ಸರ್ ಅವರು ಆಗಮಿಸಿದ್ದಾರೆ. ನಾಗರಾಜಣ್ಣವರು ಒಂದು ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇದೆ. ಮತ್ತು ನಮ್ಗೆ ಇನ್ನೊಂದು ವಿಶೇಷ ಏನಂತಂದ್ರೆ, ಇವತ್ತು ರಾಜ್ಯ ಕೋರ್ ಕಮಿಟಿಗೆ ನಮ್ಮ ತಾಲೂಕಿಗೆ ಅವಕಾಶ ಸಿಕ್ಕಿದೆ. ಆನಂದ್ ರೆಡ್ಡಿ ಅಣ್ಣವ್ರಿಗೆ ಪಕ್ಷದಲ್ಲಿ ಇನ್ನ ಹೆಚ್ಚಿನ ರೀತಿ ಸಂಪರ್ಕ ಸಾಧಿಸೋದಕ್ಕೆ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು ಅವಕಾಶ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಏನ್ ಸೇರಿದ್ರಿ, ಈ SIRನ ನಾವೆಷ್ಟು ಸದುಪಯೋಗ ಪಡಿಸ್ಕೊಂಡ್ರೆ ಏನು 264 ಬೂತ್ ಇದೆ, 41 ಬೂತು ಪಟ್ಟಣದಲ್ಲಿದೆ. ಇನ್ನ ಉಳಿದಿದ್ದು ಟೋಟಲ್ 244ರಲ್ಲಿ 41 ಪಟ್ಟಣ ಮಕ್ಕ ಎಲ್ಲ ಹಳ್ಳಿಗಳಲ್ಲಿ ಒಟ್ಟು 264 ಬೂತ್ ಇದೆ. ಕೆಲವು ಕಡೆ 2-3 ಹಳ್ಳಿಗಳಿದೆ, ಒಂದೊಂದು ಬೂತ್ಗೆ 2-3 ಹಳ್ಳಿ ಇದೆ. ಅದರಿಂದ ಅಲ್ಲಿ ನಾವೇನ್ ಹೇಳಿದ್ವಿ, ನಮ್ಮಲ್ಲಿ ಈಗಾಗಲೇ ಏನ್ BLAಗಳನ್ನ ನಾವು ನೇಮಕ ಮಾಡಿದ್ವಿ, ಅವ್ರಿಗೆ ಹೇಳಿದ್ವಿ ಯಾವ ಹಳ್ಳಿನಲ್ಲಿ ನಾವು BLA ಇಲ್ವೋ ಅಲ್ಲಿ ಅವ್ರನ್ನ ಸಂಪರ್ಕ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಇವತ್ತು ಮತದಾರ ಪಟ್ಟಿ ಪರಿಷ್ಕರಣೆ ಆದ್ರೆ ನಮ್ಗೆ ಬಹಳಷ್ಟು ನಮ್ಗೆ ಜವಾಬ್ದಾರಿ ಆಗ್ತದೆ. ವಿರೋಧ ಪಕ್ಷದವರು ಹೇಳೋ ರೀತಿ ಏನ್ ಹೇಳ್ತಾ ಇದಾರೆ, ಅಷ್ಟು ಓಟ್ ಹೋಯ್ತು ಇಷ್ಟು ಓಟ್ ಹೋಯ್ತು ಅಂತ, ಅದೆಲ್ಲ ಸುಳ್ಳು. ಕಾರಣ ಏನಂತಂದ್ರೆ ತಮ್ಗೆ ಗೊತ್ತಾಗ್ತದೆ. ಇವತ್ತು ಏನ್ BLAಗಳಾಗಿ ನೀವು ನೇಮಕ ಆಗಿದ್ದೀರಿ, ನಿಮಗೆ ಸತ್ಯಾಂಶ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಉದಾಹರಣೆಗೆ ನಾವು ತಗೊಂಡ್ರೆ, ನಮ್ಮ ಪಟ್ಟಣದ ಏನು
ಟೀಚರ್ಸ್ ಕಾಲೋನಿ ಇದೆ ಅಂತಂದ್ರೆ ಅಲ್ಲಿ ಏನು ಮತದಾರ ಇದೆ 75% ಅಲ್ಲಿ ಡಿಲೀಟ್ ಆಗ್ತಾರೆ. ಕಾರಣ ಏನಂತಂದ್ರೆ ಹೆಚ್ಚಿನ ಜನಸಂಖ್ಯೆ ಎಲ್ಲ ಹಳ್ಳಿಗಳಿಂದ ಬಂದಿರ್ತಕ್ಕರು. ಈಗ ಪ್ರತಿಯೊಬ್ಬರು ನಾವು ಹಳ್ಳಿನಲ್ಲಿ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ಪ್ರತಿ ದಿವಸ ಮಾಹಿತಿ ಸಿಗ್ತಾ ಇರ್ತದೆ. ಇವತ್ತು ಏನು ನನಗೆ ಪ್ರತಿ ದಿವಸ ತಾಲೂಕದ ಮಾಹಿತಿ ಕೊಡ್ತಾ ಇರ್ತಾರೆ. ನಿಮ್ಗೆ ನಿಮ್ಮ BLOಗಳು ಇರ್ತಾರೆ, ಎಷ್ಟು ಜನ ಮರಣ ಹೊಂದಿದ್ದಾರೆ, ಎಷ್ಟು ಜನ ಸ್ಥಳಾಂತರಗೊಂಡಿದ್ದಾರೆ, ಅದರಿಂದ ಎಲ್ಲ ಮಾಹಿತಿ ಸಿಗ್ತದೆ. ಈಗ ನಮ್ಗೆ ಏನು ಈ ಒಂದು ತರಬೇತಿ ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿದೆ ಅನ್ನೋದನ್ನ ಯಾರಾದ್ರೂ ಈ ಒಂದು ಸಭೆ ನಾವು BLA ಸಭೆನ ಆಯೋಜನೆ ಮಾಡಲಾಗಿದೆ. ನಮ್ಮ ನಾಯಕರು ಮಾಹಿತಿ ನಮ್ಮ ಹತ್ರ ಹಂಚ್ಕೊಂಡ ಮೇಲೆ ತಾವು ಸಹ ಏನಾದರೂ ತಮಗೆ ಅದ್ರ ಬಗ್ಗೆ ಇನ್ನ ಏನಾದರೂ ಅನುಮಾನ ಇದ್ರೆ ಅದನ್ನ ತಿಳಿಸ್ಬೋದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮುಳಬಾಗಿಲು ತಾಲೂಕಿನ SIR ಪಕ್ಷದ ವತಿಯಿಂದ SIR ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಿಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ ಮತ್ತು ನಮ್ಮ ತಾಲೂಕಿನ ನಿಮ್ಮ ನೆಚ್ಚಿನ ನಾಯಕರು, ನಮ್ಮ ಜನಪ್ರಿಯ ಶಾಸಕರು ಅಂತ ನಮ್ಮ ಸಮೃದ್ಧಿ ಮಂಜುನಾಥ್ ಅವರೇ, ಆನಂದ್ ರೆಡ್ಡಿ ಅವರೇ, ಶ್ಯಾಮೇಗೌಡ್ರೆ, ಶ್ರೀನಿವಾಸ ರೆಡ್ಡಿ ಅವರೇ, ರಘುಪತಿ ಅವರೇ ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯರು, ಮುಖಂಡರುಗಳೇ, ಎಲ್ಲ ಪಕ್ಷದ ಕಾರ್ಯಕರ್ತರೆ. ಇದನ್ನ SIR ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು. ಮೊನ್ನೆ ತಾನೇ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಆಯ್ತು. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಲ್ಲಿ SIR ಪದ್ಧತಿಯಿಂದ 93 ಲಕ್ಷ ವೋಟರ್ಸ್ನ ಆಚೆ ತೆಗೆದ್ರು. 93 ಲಕ್ಷ ವೋಟರ್ ಆಚೆ ಅಂದವ್ರು ಎಲ್ಲಿಂದ ಬಂದಿದ್ರು? ಎಲ್ಲ ಬಾಂಗ್ಲಾದೇಶದವರು. ಈಗ ಏನಾಗ್ತಾ ಇದೆ, ಪ್ರಪಂಚದಲ್ಲಿ ನಮ್ಮ ಭಾರತ ಸರ್ಕಾರ ತುಂಬಾ ಮುನ್ನಡೀತಾ ಇದೆ. ಅಭಿವೃದ್ಧಿ ವಿಷಯದಲ್ಲಿ ತುಂಬಾ ಮುಂದೆ ಹೋಗ್ತಾ ಇದೆ ಭಾರತ. ಈ ಭಾರತ ಯಾವಾಗ ಮುಂದೆ ಹೋಗ್ತಾ ಇದೆ, ಅಕ್ಕಪಕ್ಕದಲ್ಲಿರೋ ದೇಶಗಳು ಪಿತೂರಿಗಳು ಮಾಡ್ತಾ ಇದ್ದಾರೆ. ಸುಮಾರು ಪಿತೂರಿಗಳು ಮಾಡಿ ಆಚೆಯಿಂದ ತಗೊಂಬಂದು ನಮ್ಮಲ್ಲಿ ಅಲಬೆ ಮಾಡೋದೆಲ್ಲ ಮಾಡಿಸ್ತಾ ಇದ್ದಾರೆ. ಎನ್ನೆ ನೋಡ್ತಾ ಇದ್ದೆ, ಡೆಲ್ಲಿಯಲ್ಲಿ ಒಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಆ ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಗಲಾಟೆ. ಮೊನ್ನೆ ಯಾವುದೋ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಇದು ಹೈಡ್ರೋಜನ್ ರೈಲ್ ಅಂತ ಓಪನ್ ಆಯ್ತು. ಅದಕ್ಕೂ ಅಲ್ಲಿ ಹೊಡೆದಿದ್ದಾರೆ ಹೋಗಿ, ಅದನ್ನು ಹಾಳು ಮಾಡಿದ್ದಾರೆ. ಈ ತರ ಆಚೆಯಿಂದ ಬಂದೆಲ್ಲ ಮಾಡ್ತಾ ಇದ್ದಾರೆ. ಈ ನಮ್ಮಲ್ಲಿ SIR ಯಾರು ಈಗ ನಮ್ಗೆ ಯಾಕೆ ಬೇಕು SIR ಅಂದ್ರೆ, ನಮ್ಮ ತಾಲೂಕಲ್ಲಿ ಕೂಡ ಸುಮಾರು ಜನ ಆಚೆಯವರು ಬಂದು ಒಳಗೆ ಬಂದು ರೋಡ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಹೇಳ್ತಾ ಇದ್ದಾರೆ, ನಮ್ಮ ಸೊನ್ನಾಡಿ ಪಂಚಾಯತಿಯಲ್ಲಿ ಒಂದರಲ್ಲೇ ಸೊನ್ನಾಡಿ ಗ್ರಾಮದಲ್ಲೇ ಸುಮಾರು 150 ಮೆಂಬರ್ಸ್ ಎಂಟ್ರಿ ಮಾಡಿಸಿದ್ರಂತೆ. ಈಗ ಪಂಚಾಯತಿ ಎಲೆಕ್ಷನ್ ಯಾರು ನಿಲ್ಬೇಕು ಅಂತಿದ್ದೀರೋ ಅವರು ಇದು ತುಂಬಾ ಮುದುವರ್ತಿ ತಗೊಂಡು ಈ ದಿನ ಒಂದೊಂದು ಓಟು ಇಂಪಾರ್ಟೆಂಟ್. ಮೊನ್ನೆ ಒಂದ್ ಕಡೆ MLA ಅವರು ಒಂದೆರಡು ಓಟಿಂದ ಕೂಡ ಗೆದ್ದಿರುವಂತ ಇದಿದ್ದಾರೆ. ನೀವು ಪಂಚಾಯತಿಗಳಲ್ಲಿ ಇದ್ದವರು ಪಂಚಾಯತಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು. ZP TP ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಆ ಹಳ್ಳಿಯಲ್ಲಿ ಸುಮಾರು ಜನ ಸತ್ತೋಗಿರೋರ್ದು ಓಟ್ ತೆಗಿಸ್ಬೋದು. ಇಲ್ಲ ಯಾರಾದ್ರೂ ಮಿಸ್ ಮಾಡ್ತಾರೆ, ಇವರೇ ನಮ್ಮ ಅಫಿಷಿಯಲ್ಸೇ ಯಾರೋ ಹಿಡ್ಕೊಂಡು ಬೇರೆಯವ್ರನ್ನ ಹಿಡ್ಕೊಂಡು ನಮ್ಮಲ್ಲಿ ಅಡಿರೋ ಓಟ್ಸೇ ಮಿಸ್ ಮಾಡ್ತಾರೆ. ಈಗ ನಮ್ಮೂರಲ್ಲೇ ನನ್ನ ಓಟ್ ಇತ್ತು, ನಮ್ಮ ಮಿಸ್ಸಸ್ ಇರ್ಲಿಲ್ಲ, ನನ್ನ ಮಕ್ಕಳದೆಲ್ಲ ತೆಗೆಸ್ಬಿಟ್ಟಿದ್ರು. ಎನ್ನೆ ನಾನು ಕುಂತ್ಕೊಂಡು ನಾನು ಇದು ಕೊಡ್ಸಿ ಆಧಾರ್ ಕಾರ್ಡ್ಸ್ ಕೊಡ್ಸಿ ನಮ್ಮ ಮಿಸಸ್ದು ಮಕ್ಕಳದೆಲ್ಲ ಫೋಟೋಸ್ ತಂದ್ಕೊಟ್ಟು ಆ PLO ಆಫೀಸರ್ಗೆ ಹೇಳಿ ನಮ್ದೆಲ್ಲ ಆಡ್ ಮಾಡಿಸ್ಕೊಟ್ಟೆ. ಮತ್ತೆ ಅಡೆಲ್ಲಾದ್ರೂ ಒಂದ್ ಕಡೆ ಅಡಿರ್ಬೋದು ಓಟ್, ಎರಡು ಕಡೆ ಅಡಿರೋಂಗಿಲ್ಲ ಅಂತ ಒಂದು ಕಾನೂನಿದೆ. ಅದ್ ನೀವು ಆಧಾರ್ ಕಾರ್ಡ್ ಲಿಂಕ್ ಇನ್ನ ಆಗಿಲ್ಲ ಆದ್ರೂ ನಮ್ದೊಂದು ಫೋಟೋ ಬರೋಷ್ಟರಲ್ಲಿ ಅದು ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತಂತೆ. ಹಾಗಾಗಿ ದಯವಿಟ್ಟು ಎಲ್ಲ ಊರುಗಳಲ್ಲಿ ತಾವು ಜವಾಬ್ದಾರಿ ತಗೊಂಡು ಆಯಾ ಹಳ್ಳಿಯಲ್ಲಿ ನಾವು ಯಾರು ನಮ್ಮ ಪಕ್ಷದಿಂದ ಯಾರನ್ನ ಇದ್ ಮಾಡಿದೀವೋ ಅವ್ರು ಸ್ವಲ್ಪ ಜವಾಬ್ದಾರಿ ತಗೊಂಡು ಆ PLO ಆಫೀಸ್ ಜೊತೆ ಕುಂತ್ಕೊಂಡು ಇದನ್ನ ಸ್ವಲ್ಪ ವ್ಯವಸ್ಥಿತವಾಗಿ ನೀವೊಂದು ಓಟ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ನಿಮ್ಗೆಲ್ಲ ಹೊಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಪಕ್ಷದ ಅಧ್ಯಕ್ಷರಾದ ಮತ್ತು ಕೋಮಲ್
ನಿರ್ದೇಶಕರಾದಂಥ ನಾಗರಾಜನ್ ಅವರೇ ಹಾಗೂ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರೇ ಮತ್ತು ರಾಜ್ಯ ಕೋರ್ ಕಮಿಟಿ ಸದಸ್ಯರಾದಂಥ ಆನಂದ್ ರೆಡ್ಡಿ ಅವರೇ ಮತ್ತು ನಮ್ಮ ಡಾಕ್ಟರ್ ಪ್ರಕಾಶನ್ ಅವರೇ, ಮುರಳಿ ಅವರೇ ಮತ್ತು ಎಲ್ಲ ಶ್ಯಾಮೇಗೌಡರೇ, ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ನಮ್ಮ ಪಕ್ಷದ ನಾಯಕರೇ ಮತ್ತು ಹಿರಿಯ ಮುಖಂಡರೇ, ಈ ಒಂದು SIR ಬಗ್ಗೆ ಈಗಾಗಲೇ ಹಲವಾರು ಸರ್ತಿ ನಾವು ಹಳ್ಳಿಗಳಲ್ಲಿ ನಮ್ಮ ಬೂತ್ನಲ್ಲಿ ವಿಶೇಷ ಒಂದು ಆಸಕ್ತಿಯನ್ನು ವಹಿಸಿ ನೋಡಿದ್ದೀವಿ. ಆದರೂ ಸಹ ಈಗ ಮುತುವರ್ಜಿ ವಹಿಸಬೇಕಾಗಿದೆ. ಏಕೆಂದರೆ ಕೆಲವು ಹಳ್ಳಿಗಳಲ್ಲಿ ಅದನ್ನು ಇಂಟ್ರೆಸ್ಟ್ ಆಗಿ ನೋಡ್ದಿರ ನಮ್ಮ ಮತಬಾಂಧವರು ನಮ್ಮವರು ಯಾರಿದ್ದಾರೆ ಯಾರಿಲ್ಲ, ಯಾರ್ದಾದ್ರೂ ಹೆಸರು ಡಿಲೀಟ್ ಆಗಿದೆಯಾ ಅದನ್ನು ಸೇರಿಸ್ಬೇಕಾದ್ರೆ ಅದಕ್ಕೆ ಕ್ರಮ ತಗೋಬೇಕು. ಈಗ ಕೆಲವೆಲ್ಲ ಈ BLOಗಳು ಆಧಾರ್ ಕಾರ್ಡ್ಗಳು ತಗೊಂಡು ಎರಡೆರಡು ಜಾಗದಲ್ಲಿ ಇರೋದೆಲ್ಲ ಅಪ್ಲೋಡ್ ಮಾಡಿದ್ದಾರೆ. ಆದರೆ ಯಾವುದು ಹೋಗಿದೆ ಯಾವುದು ಇಲ್ಲ, ನಮ್ಮದು ಯಾವುದಾದ್ರೂ ಹೋಗಿದೆಯಾ ಅದನ್ನು ಮುತುವರ್ಜಿ ವಹಿಸಿ ನಮ್ಮ ಎಲ್ಲ ಕಾರ್ಯಕರ್ತರು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ನಮ್ಮ ಮತದಾರ ಪಟ್ಟಿ ಒಂದು ಮತವನ್ನು ಕೂಡ ನಾವು ಕಳ್ಕೊಳ್ದಿರ ಆಸಕ್ತಿ ವಹಿಸಬೇಕಂತ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರುತ್ತೇನೆ. ಈಗ 4 ಮಾತಾಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು 4 ಮಾತು ಮುಗಿಸ್ತಾ ಇದ್ದೀನಿ.